ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾತ್ರಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಗಂಡನ ಮನೆಯಲ್ಲಿ ಮಾರಿ ಹಬ್ಬ ಇದ್ದದ್ರಿಂದ ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿದ್ದು ವಿಡಿಯೋ. ಮಕ್ಕಳು ಈ ಚೆನ್ನಮಣೆ ಆಡ್ತಿದ್ದಾರೆ. ಈ ಚೆನ್ನಮಣೆ ಆಟ ಯಾರಿಗೆಲ್ಲ ನೆನಪುಂಟು? ಈಗೆಲ್ಲ ತುಂಬ ಕಮ್ಮಿ ಆಗಿದೆ. ನಾವು ಸಣ್ಣಕ್ಕಿರುವಾಗ ತುಂಬ ಆಟ ಆಡ್ತಿದ್ವಿ. ಈ ಥರ ಮಣೆ ಇರಲಿಲ್ಲ ನಮಗೆ. ಅದೆಲ್ಲ ತುಂಬ ನಂತರ ಬಂದದ್ದು. ತುಂಬ ದೊಡ್ಡವರಾದಮೇಲೆ ಇದನ್ನೆಲ್ಲ ತೆಗೆಸಿಕೊಟ್ರು ಮಣೆ. ಮುಂಚೆ ಎಲ್ಲ ಹೀಗೆ ಹೊಯ್ಗೆ ಇರ್ತದಲ್ಲ, ಅದರಲ್ಲೇ ಹೀಗೆ ರೌಂಡ್ ಗುಂಡಿ ತೆಗೆಯೋದು. ಸ್ವಲ್ಪ ಗುಂಡಿ ತೆಗೆದು ಹೀಗೆ ಕಾಯನ್ನು ಹಾಕಿ ಅದರಲ್ಲೇ ಹಾಕಿ ಆಟ ಆಡ್ತಿದ್ವಿ ನೆಲದಲ್ಲೇ ಕೂತು. ಇದನ್ನು ನೋಡುವಾಗಲೂ ನನಗೆ ಅದು ನೆನಪಾಯಿತು. ತುಂಬ ಆಟ ಆಡ್ತಿದ್ವಿ ನಾವು ಇದು ಚೆನ್ನಮಣೆ. ಈಗ ಮಕ್ಕಳು ಇದನ್ನು ಹಾಕ್ತಿದ್ದಾರೆ. ಅದರ ಕಾಯಿ ಎಲ್ಲ ಬಿಸಾಡಿ ಹೋಗಿದೆ. ಅದಕ್ಕೆ ಇದು ಹುಣಸೆ ಬೀಜ ಉಂಟಲ್ಲ, ಅದರಲ್ಲಿ ಆಟ ಆಡ್ತಿದ್ದಾರೆ. ಇದರಲ್ಲೊಂದು 3 ಪಾರ್ಟ್ ಇತ್ತು: ಅರಸ, ಪೆರದನೆ, ಹಾಗೆ ಪೈಕಿ ಅಂತ. ಪೆರದನೆ ಪೈಕಿ ಅದು ಎಂತ ಮೀನಿಂಗ್ ಎಂತ ಗೊತ್ತಿಲ್ಲ. ಅರಸ ಅಂದರೆ ರಾಜ ಅಷ್ಟೇ. ರಾಜನಿಗೆ ಸ್ವಲ್ಪ ಜಾಸ್ತಿ ಹೊಂಡ ಇದರಲ್ಲಿ. ಆ ಥರ. ನನ್ನ ಮಗಳು ಪೆರದನೆಗೆ ಪೆರಮನೆ ಅಂತ ಹೇಳ್ತಿದ್ದಾಳೆ. ಅವರಿಗೆ ಎಂತ ಗೊತ್ತಿಲ್ಲ. ನಾವು ಹೇಳಿದನು ಹೇಳುದು ಸುಮ್ಮನೆ. ಮಾತ್ರ ಆಟ ಆಡಲಿಕ್ಕೆ ಬೇಗ ಕಲ್ತ್ಕೊಂಡ್ರು. ಒಳ್ಳೆ ಆಟ ಆಡ್ತಾರೆ. ಇವಳು ಸಣ್ಣವಳು ಬೇಗ ಆಟ ಆಡ್ತಾಳೆ. ಇದು ಟೈಮ್ ಪಾಸಿಗೆ ಒಳ್ಳೆ ಆಗ್ತದೆ. ಮೊಬೈಲ್ TV ಕೊಡೋದಕ್ಕಿಂತ ಒಂದು ಓದಿ ಆದಮೇಲೆಲ್ಲ ಒಂದು ಅರ್ಧ ಗಂಟೆ ಇದನ್ನು ಕೊಡೋದು, ಇಂಡೋರ್ ಗೇಮ್ ಒಳ್ಳೆ ಆಗ್ತದೆ. ಮಕ್ಕಳಿಗೆ ಇಂಟ್ರೆಸ್ಟ್ ಆಗ್ತದೆ ಮತ್ತೆ. ಸೊ ಇದನ್ನು ತಗೊಳ್ಳೋದು ಬೆಸ್ಟ್ ಅಂತ ಅನಿಸ್ತದೆ ನನಗೆ. ಇವತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಇವಳಿಗೆ. ಇದು ಆಗೋದಿಲ್ಲ ಇವಳಿಗೆ, ಸಾಧಾರಣದ ಆಗೋದಿಲ್ಲ. ಅದು ಬೇಡ ಇದು ಬೇಡ ಹೇಳ್ತಾಳೆ ಈಗ ಬಂದರೆ. ವಾಲ್ನಟ್ ಆಗೋದಿಲ್ಲ, ಇದು ರೈಸಿನ್ಸ್ ಕೂಡ ಆಗೋದಿಲ್ಲ. ತಿಂದರೆ ಇದು ಬಾದಾಮ್ ಸ್ವಲ್ಪ ತಿಂತಾಳೆ. ಆಮೇಲೆ ಪಿಸ್ತಾ ಮಾತ್ರ. ಪಿಸ್ತಾ ಒಂದಿಷ್ಟ ಆಗ್ತದೆ. ಮತ್ತು ಯಾವುದು ಅಷ್ಟಕ್ಕಷ್ಟೇ. ಈಗ ಕರಿತೇನೆ ನೋಡಿ ಎಂತ ಹೇಳ್ತಾಳೆ ನೋಡಿ. ಡೇಟ್ಸ್ ಕೂಡ ಹಾಗೆ ಲೈಕ್ ಮಾಡೋದಿಲ್ಲ. ಈಗ ತಿಂದು ಬೋರ್ ಆಗಿದೆ ಅವಳಿಗೆ. ನಾನು ಇಷ್ಟೆಲ್ಲ ಹಾಕೋದು ಒಂದೇ ಸರಿಗಲ್ಲ. ಅವರಿಗೆ ಹೋದ್ಮೇಲೆ ಒಂದು 10:30ಗೆ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಇರ್ತದೆ. ಆಮೇಲೆ ಈವ್ನಿಂಗ್ ಬರುವಾಗ ಬಸ್ಸಲ್ಲಿ ಹಸಿವಾಗ್ತದೆ ಅಂತ ಹೇಳ್ತಾಳೆ. ಅದಕ್ಕೆ ಹೀಗೆ 2 ಬೇರೆ ಹಾಕ್ತೇನೆ. ಇದು ಬಸ್ಸಲ್ಲಿ ಕೂತ್ಕೊಂಡು ತಿನ್ಲಿಕ್ಕೆ ಆಗ್ತದಲ್ಲ ಅದಕ್ಕೆ. मकाना ओके था? ड्राई फ्रूट्स लुंड ओके था? हाँ पूरा पड़ा बका ಬೋಡ ಬರ್ಚಿ ಸಾರಿ ನೋಡು. ಏನು ಬರ್ಚಿ? ವಾಲ್ನಟ್ ಬರ್ಚಿ ಬೊಕ. ಹಾಂ ರೈಸಿನ್ಸ್ ಬರ್ಚಿ ಬೊಕ ಬರಪ್ಪಡ. ಡೇಟ್ಸ್ ಬರಪ್ಪಡ. ದಾಲ್ ಆಪುಜ ರಡ್ಡೆ ಪಡ್ದೆ ಅಂತ ಪೂರ ತಿನ್ನೋಡಿ. ಅವೇ ಪೂರ ತಿಂದು ಬರಲಿ ತೆಲ್ಪು ನೇನೆ. ಇವರಿಗೆ ಇವತ್ತು ಮ್ಯಾಥಮೆಟಿಕ್ಸ್ ಡೇ. ಹಾಗಾಗಿ ಲೆಸನ್ಸ್ ಎಲ್ಲ ಏನೂ ಇಲ್ಲ, ಬುಕ್ಸ್ ಎಲ್ಲ ಏನು ತರೋದು ಬೇಡ. ಡೈರಿ ಆಮೇಲೆ ಮ್ಯಾಥ್ಸ್ ಬುಕ್ ಮಾತ್ರ ತರಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಸ್ವಲ್ಪ ಫ್ರೀ ಇದ್ದರೆ ಆವಾಗ ಡ್ರಾಯಿಂಗ್ ಮಾಡ್ಬೋದು ಅಥವಾ ಸ್ಟೋರಿ ಬುಕ್ ಏನಾದರೂ ತನ್ನಿ ಓದಲಿಕ್ಕೆ ಆಗ್ತದೆ ಅಂತ ಹೇಳಿದರು. ಇವಳು ನೋಡಿ ಎಂತೆಲ್ಲ ಇಟ್ಕೊಂಡಿದ್ದಾಳೆ ನೋಡುವ. ಡೈರಿ ಮತ್ತು ಬುಕ್ ಇಟ್ಕೊಂಡಿದ್ದಾಳೆ. ಓಕೆ. ಆಮೇಲೆ ಇಲ್ಲೊಂದು ಹಿಡನ್ ಪಾಕೆಟ್ ಉಂಟು ಇದು ಬ್ಯಾಗಲ್ಲಿ. ಅದರಲ್ಲಿ ಒಂದು ಸ್ಟೋರಿ ಬುಕ್. ಪುನಃ ಇದು ಒಂದು ಸ್ಟೋರಿ ಬುಕ್ಕಲ್ಲೇ 151 ಸ್ಟೋರೀಸ್ ಉಂಟು. ಇದು ಓದಿ ಆಗಲಿಲ್ಲ ಅವಳದು. ಪುನಃ ಇನ್ನೂ 2 ಇಟ್ಕೊಂಡಿದ್ದಾಳೆ. ಇಷ್ಟಿಷ್ಟು ದೊಡ್ಡ ಯಾಕೆ? ಇದು ಬ್ರೈನ್ ಜಿಮ್ ಮತ್ತು ಮ್ಯಾಥ್ಸ್ ಇದ್ದು ಕೆಲವು ಸಮ್ ಉಂಟು ಅದರಲ್ಲಿ. ಅದೆಲ್ಲ ಆಲ್ರೆಡಿ ಸಾಲ್ವ್ ಮಾಡಿ ಆಗಿದೆ. ಪುನಃ ಅದನ್ನು ತಗೊಂಡೋಗಿದ್ದಾಳೆ. ಇದರಲ್ಲಿ ನೋಡಿ 74 ಪ್ಲಸ್ ಆಚೆ ಉಂಟು. 151 ಸ್ಟೋರಿ ಉಂಟು. ಒಂದು 50 ಸ್ಟೋರಿ ಏನೋ ಓದಿದ್ದಾಳೆ. ತಕೊಂಡು 1 ಇಯರ್ ಆಯಿತು. ಅದರಲ್ಲಿ ಇನ್ನೂ ಸುಮಾರು ಬಾಕಿ ಉಂಟು. ಅದು ಒಂದೇ ಸಾಕಾಗ್ತಿತ್ತು. ಪುನಃ 2 ಹಿಡ್ಕೊಂಡಿದ್ದಾಳೆ. ಸುಮ್ಮನೆ ಯಾಕೆ, ನಾನು ಇದನ್ನು ತೆಗೆದಿಡ್ತೇನೆ. ಡೈಲಿ ಎಲ್ಲ ಬುಕ್ಸ್ ಹಿಡ್ಕೊಂಡು ಹೋಗೋದಿಲ್ಲ, ಹೆವಿ ಇರ್ತದೆ ಬ್ಯಾಗ್. ಇವತ್ತೊಂದು ಏನಿಲ್ಲ ಅಲ್ಲ ಅಂದ್ಕೊಂಡಿದ್ದೆ. ಆದರೂ ಇವಳು ಹೆವಿ ಮಾಡ್ಕೊಂಡೇ ತಗೊಂಡೋಗ್ತಾಳೆ. ನಾನು ತೆಗೆದಿಟ್ರು ಬಂದು ಹಾಕ್ತಾಳೆ ಇವಳು. ಬುಕ್ಕೇನೆ ಗೆತ್ತಿ ನಾವು ಬೋರ್ಡ್ ಅದೇ ಒಂಜಿ ಬುಕ್ ಇಯೋಜಿ ಕೂಡ ಅವೇನೆ ಕೊರ್ಚೇವೆ
మీరు ఓదువరా ಪೂರ ಐತೆ ಇನ್ನು ಟೈಮ್ ಇಜ್ಜಾತ್ ಓದಿರಿ ಮಲ್ಪೆರೆ ಮಸ್ತ್ ಗೇಮ್ ಆಚಿ ಅಕ್ಕ ಪೋಯರೆ ದೂರ ಪೋಯ್ನಿ ಟಾಟಾ ಮಾಡಿಯರೆ ದೂರ ಪೋಯ್ನ ಅಕ್ಕ ಹಾಂ ಬ್ಯಾಂಗ್ಳೂರ ಸ್ಕೂಲು ಪೋಯ್ನಿ ದೂರ ಪೋಯ್ನಿ